ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನ ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಕ್ಕೆ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲ ಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನು ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ತುಲಾ ರಾಶಿ 2026 ಫೆಬ್ರವರಿ 22ನೇ ತಾರೀಕಿನ ನಂತರದಲ್ಲಿ ವಾರ ಫಲದಲ್ಲಿ ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ವಾರ ಫಲವನ್ನ ನೋಡೋದಾದ್ರೆ, ತುಲಾ ರಾಶಿಯವರಿಗೆ ಚತುರ್ಥ ಭಾವದಲ್ಲಿರುವಂತಹ ಕುಜಗ್ರಹ ಮೊದಲನೇ ಪ್ರೆಡಿಕ್ಷನ್ ಪ್ರಾಪರ್ಟಿ ಖರೀದಿ, ವೆಹಿಕಲ್ ಖರೀದಿ, ಲ್ಯಾಂಡ್ ಖರೀದಿ, ಯಾವುದೇ ಕೃಷಿ ಭೂಮಿ ಏನೇ ಆಗಿರೋ ಖರೀದಿ ಬೇಕಾಗಿರುವಂತಹ ಅವಕಾಶಗಳು ಒದಗಿ ಬರುತ್ತೆ. ಖರೀದಿಯ ಸಾಧ್ಯತೆ ಹೆಚ್ಚಾಗುತ್ತೆ. ಖರೀದಿ ಮಾಡಬೇಕು ಅನ್ನೋ ಮನಸ್ಸು ಉಂಟಾಗುತ್ತೆ. ಮ್ಯಾಕ್ಸಿಮಮ್ ಚೇಂಜಸ್ ಇರುತ್ತೆ. ಇದರಲ್ಲಿ ಎಗೈನ್ ನಿಮಗೆ ತುಲಾ ಲಗ್ನ ಆಗಲಿ, ತುಲಾ ರಾಶಿ ಆಗಿರ್ಬೋದು, ಶನಿ ದಶೆ ನಡೀತಾ ಇದ್ರೆ ಪ್ರಾಪರ್ಟಿ ಖರೀದಿ 100% ಆಗುತ್ತೆ. ಬಟ್ ಪ್ರಾಪರ್ಟಿ ಖರೀದಿ ಉತ್ತಮವಾಗಿ ಅನಾಯಾಸವಾಗಿ ಆಗುತ್ತೆ. ಶಾಶ್ವತವಾಗಿರುವಂತಹ ಪ್ರಾಪರ್ಟಿ ಅಂತ ವಿತೌಟ್ ಡಿಸ್ಪ್ಯೂಟ್. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕುಟುಂಬದಲ್ಲಿ ಕಲಹ, ನೆಮ್ಮದಿ ಹಾಳಾಗುವಂತದ್ದು, ಟೆನ್ಷನ್ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಕುಜಗ್ರಹ ಯಾವಾಗಲೂ ಹೊಡೆದಾಕುವಂತ ಕೆಲಸವನ್ನ ಮಾಡುವಂಥದ್ದು. ಏನ್ ಇನ್ನೊಂದು ಏನಂತಂದ್ರೆ, ವೆಹಿಕಲ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಬಹಳ ಜಾಗ್ರತೆಯಿಂದ ಇರಬೇಕು. ಯಾರೇ ಆಗಿರ್ಲಿ, ಚಿತ್ರದಲ್ಲಿ ಕುಜಗ್ರಹ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ವೆಹಿಕಲ್ ಅಲ್ಲಿ ಸಣ್ಣ ಸಣ್ಣ ಅಡಚಣೆಗಳು, ಟೆನ್ಷನ್ಗಳು ನಿಮ್ಗೆ ಆಗ್ಬೋದು. ಹಾಗಂತೇಳಿ ಭಯ ಪಡೋದಂತಲ್ಲ, ನಾವು ವೆಹಿಕಲ್ಸ್ ನ ರೆಗ್ಯುಲರ್ ಡ್ರೈವ್ ಮಾಡ್ಲೇಬೇಕಾಗುತ್ತೆ. ಹೆಚ್ಚು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮಂಗಳವಾರ ದಿನಗಳಲ್ಲಿ ಕೇರ್ಫುಲ್ ಆಗಿರೋದು ಒಳ್ಳೇದು, ಈ ತರ ಕಾಂಬಿನೇಷನ್ ಇದ್ದಂಥವ್ರು. ಸೊ ಇದಾದ ನಂತರದಲ್ಲಿ ಪಂಚಮ ಭಾವದಲ್ಲಿರುವಂತಹ ರಾಹುನ ನೋಡಿದ್ರೆ ಮಕ್ಕಳಿಂದ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಮಕ್ಕಳು ನಿಮ್ಮ ಮಾತು ಕೇಳದೆ ಇರುವಂತದ್ದು, ಅವ್ರದೇ ವೈಮನಸ್ಸಾಗಿರ್ಬೋದು, ಅವರಿಂದ ನಿಮ್ಗೆ ಏನೋ ಒಂದು ಟೆನ್ಷನ್ ಕ್ರಿಯೇಟ್ ಆಗೋದ್ರೆ ಭಯ ಪಡುವಂತದ್ದು ಏನಲ್ಲ, ಸಣ್ಣ ಪುಟ್ಟ ಕಿರಿಕಿರಿ ಆಗೋದು. ಬಟ್ ಅದು ಆ ಟೈಮ್ ಪೀರಿಯಡ್ ನಿಮ್ಮನ್ನ ಅದು ಆಕ್ಯುಪೈ ಮಾಡುತ್ತೆ. ನಿಮ್ಮನ್ನ ಅದು ಟೆನ್ಷನ್ ಜಾಸ್ತಿ ಆಗೋ ಸಾಧ್ಯತೆ. ಪಂಚಮ ಭಾವ ಅಂದ್ರೆ ಮಕ್ಕಳಿಗೆ ಮಾತ್ರ ಅಲ್ಲ, ನಿಮ್ಮ ಆಲೋಚನೆಯಲ್ಲಿ ಅಸ್ಪಷ್ಟತೆ, ಓವರ್ ಥಿಂಕಿಂಗು, ಟೆನ್ಷನ್, ಇವೆಲ್ಲ ಕೂಡ ನಿಮಗೆ ತುಲಾ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಸ್ವಲ್ಪ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋಣ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಎಕ್ಸಸೈಸು ಮಾಡ್ತಿರ್ತೀವಿ, ಬಟ್ ಮೆಂಟಲಿ ನಾವು ಕಾಮ್ ಆಗಿರೋದಕ್ಕೆ ಮೆಡಿಟೇಷನ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಅಂತ, ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು. ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರೋದು ಬೇಕಾಗಿರೋದು ನಾವು ತಿಳ್ಕೊಳ್ಳೋದೇ ಇಲ್ಲ. ಯಾವ್ಯಾವ್ದು ತಿಳ್ಕೊಂಡಿರ್ತೀವಿ, ಯಾವ್ದೋ ದೇಶದ ಪ್ರಧಾನಿಗಳ ಬಗ್ಗೆ, ಯಾರ್ಯಾರ ಬಗ್ಗೆ ತಿಳ್ಕೊಂತೀವಿ, ರಾಜಕೀಯದ ಬಗ್ಗೆ. ಹೆಲ್ದಿ ಆಗಿರೋದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಾನೆ ತಿಳ್ಕೊಳ್ಳೋದು. ಸೊ ಬಹಳ ಇಂಪಾರ್ಟೆಂಟ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯದಲ್ಲಿ ಏರುಪೇರು, ಮೆಂಟಲ್ ಹೆಲ್ತ್ ಬಗ್ಗೆ. ಅದಾದ್ಮೇಲೆ ವೈವಾಹಿಕ ಜೀವನದಲ್ಲಿ ಒಂದು ಬದಲಾವಣೆ, ಒಂದು ಪಾಸಿಟಿವ್ ಚೇಂಜ್ ಇರುತ್ತೆ. ಯಾರ್ಯಾರ ದಂಪತಿಗಳಲ್ಲಿ ಕಿರಿಕಿರಿ ಬಂದು ಇವಾಗ ಏನಾದ್ರು ವೈಮನಸ್ ಇದೆಯೋ ಅದು ಸರಿ ಆಗತ್ತೆ. ಬಟ್ ವಿವಾಹದ ಪ್ರಾಪ್ತಿ ಕೂಡ ಸಾಧ್ಯತೆ ಹೆಚ್ಚಾಗಿದೆ. ವಿವಾಹದ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಬಟ್ ಲಾಭದ ಅವಕಾಶ ತುಂಬಾ ಕಡಿಮೆ. ಯಾರ್ಯಾರು ಬಿಸ್ನೆಸ್ ಮಾಡ್ಬೇಕು ಅಂತ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಲಾಭ ಕಡಿಮೆ ಆಗ್ಬೋದು, ಪ್ರಾಫಿಟ್ ಕಡಿಮೆ ಆಗ್ಬೋದು, ಟೆನ್ಷನ್ ಜಾಸ್ತಿ ಆಗ್ಬೋದು. ಕೇತು ಗ್ರಹ 11ನೇ ಮನೆ ಇರುವಂತದ್ದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ
ಇನ್ನೊಂದು ವಿಷಯ ಏನಂದ್ರೆ 6ನೇ ಮನೆಯಲ್ಲಿರುವಂತಹ ಶನಿ ಗ್ರಹವನ್ನ ನೋಡ್ತಾ ಇದ್ರೆ ಯೂಶುವಲ್ ಆಗಿ ಆ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಬರುತ್ತೆ, ಕೇರ್ಫುಲ್ ಆಗಿರಿ. ಆಮೇಲೆ ಇನ್ನ ಉಳಿದಂತ ವಿಚಾರಗಳನ್ನ ನೋಡೋದಾದ್ರೆ ಉದ್ಯೋಗದಲ್ಲಿ ಮಾತ್ರ ಉತ್ತಮವಾಗಿರುವಂತ ಪ್ರಗತಿ. ಈಗ ಹೊಸ ಉದ್ಯೋಗ ಟ್ರೈ ಮಾಡ್ತಿರ್ತೀರಾ, ಅದೇ ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಅದು ಸಾಧ್ಯ ಆಗುತ್ತೆ. ಒಂದು ನಿರಂತರವಾಗಿ ಒಂದು ಬೆಳವಣಿಗೆನ ನೋಡ್ತಾ ಹೋಗ್ತೀರಾ. ಗುರುಗ್ರಹ ಬದಲಾವಣೆ ಇದೆ ಒಳ್ಳೆ ಸ್ಥಾನದಲ್ಲಿ ಜೂನ್ಗೆ. ಇವೆಲ್ಲ ಕೂಡ ಇವೆಂಟ್ಸ್ ಗಳನ್ನ ಒಂದು ಒಂದು ಪರಿಸ್ಥಿತಿಯನ್ನ, ಒಂದು ಎನ್ವಿರಾನ್ಮೆಂಟ್ ನ ಅದು ಕ್ರಿಯೇಟ್ ಮಾಡುತ್ತೆ. ಸೊ ಆ ರೀತಿ ಕ್ರಿಯೇಟ್ ಮಾಡಿದಾಗ ಅದನ್ನ ಬಳಸ್ಕೊಳ್ಳೋದು ಬಿಡೋದು ನಿಮ್ಮ ಬುದ್ಧಿಶಕ್ತಿ ಬಿಟ್ಟಿರುವಂತದ್ದು. ಭಗವಂತ ನೇರವಾಗಿ ಬಂದು ಹೆಲ್ಪ್ ಮಾಡಲ್ಲ, ಅವಕಾಶಗಳನ್ನ ಕೊಡ್ತಾನೆ, ಅದನ್ನ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಇಷ್ಟು ವಿಚಾರಗಳು ತುಲಾರಾಶಿಯವರಿಗೆ. ಮತ್ತೆ ಉದ್ಯೋಗದಲ್ಲಿ ಮಾತ್ರ ಅತ್ಯುತ್ತಮವಾಗಿರುವಂತಹ ಪ್ರಗತಿಯನ್ನ ನೋಡ್ತಾರೆ. ಕಾರ್ಯಸಿದ್ಧಿ ಜಪವನ್ನ ಮಾಡೋದು ಬಹಳ ಮುಖ್ಯ.